ಇವ್ರನ್ನ ಒಳಗೆ ಹೋಗಿರಿ ಇವತ್ತು ಅದ ವಾದ ಮಾಡ್ತಾರೆ ಈಗ ಎಲ್ಲ ಕಡೆ ಹೆಚ್ಚು ಅದ ವಾದ ಹೇಳಿಬಿಟ್ಟಿದ್ದಾರೆ ಅವರು ಇಡಿ ಅವರು ಎಲ್ಲಿ ಹೋದ್ರಿ ಎಲ್ಲಿ ಹಾಕಿರಿ ಇಲೆಕ್ಷನ್ ಹಾಕ್ಯಾರ ರೊಕ್ಕ ಅವರು ರೊಕ್ಕ ಸಿಗಲಿಲ್ಲ ಅಂದ್ರೆ ಈ ಪಾಯಿಂಟ್ ಹೇಳಿಬಿಡು ಮತ್ತು ಇಲೆಕ್ಷನ್ ಖರ್ಚು ಮಾಡೋದು ಕಾರಣ ಐತೆ ಯಾವ ಪಾರ್ಟಿ ಆದರೂ ಸುಳ್ಳಲ್ಲ ಎಲ್ಲಿ ದುಡ್ಡು ಬಂದು ನಿಮಗೆ ಇಲೆಕ್ಷನ್ ಕೇಳಿದ ಕೂಡ ಲಾ ಶುರು ಆಗ್ತದೆ ಅದಕ್ಕೆ ಇದಕ್ಕೆ ಹಾಕ್ಯಾರ ನೋಡಿ ಚುನಾವಣೆ ಹಾಕ್ಯಾರು ಈ ದುಡ್ಡು ಇಲ್ಲ ಅಂತ ತೋರಿಸೋಕೆ ಆಯ್ತು ಹೀಗಾಗಿ ಇವತ್ತು ಕೇಜ್ರಿವಾಲ್ರು ಇನ್ನೂ ಸಿಕ್ಕೊಂಡಿಲ್ಲ ಆದರೆ ಅಧಿಕಾರಿಯಿಂದ ಹೊರಗೆ ಹೋದ್ರು ಅನ್ನೋದು ನಾವು ನೋಡಿದ್ದೀವಿ ಈಗ ಅದೇ ರೀತಿ ಇಲ್ಲೇ KS ಈಶ್ವರಪ್ಪನವ್ರು ತಿಳ್ಕೊಂಡ್ರು ಇದು ನಮ್ಮ ಕಡೆ ಸಾಧ್ಯ ಇಲ್ಲ ನನ್ನ ಮಗ ಭವಿಷ್ಯ ಕೊಟ್ಟರೆ ಸಾಕ ಅಂತಂದವ್ರು ಅವರು ಈಗ ಹೇಳಿದ ನಿಮಗೆ ಬಾಯ್ ಟಾಟ ಹೇಳಿ ಹೊರಗೆ ನೋಡೋದು ಈಗ ಉಳಿದವರು ಒಬ್ಬರೇ ಏಕಾಂಗಿ ಎಲ್ಲಿಗೆ ಪಯಣ ಹಿಂದುತ್ವ ಸಾಮ್ರಾಜ್ಯ ಕಟ್ಟಿಸೋಕೆ ಪಯಣ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಹಿಂದುತ್ವ ಸಂಘಟನೆ ಮಾಡೋದು ಅಂತ ಹೇಳ್ತಾ ಇದ್ದಾರೆ ಒಂದು ಪಕ್ಷ ಕಟ್ತಾನೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಯತ್ನಾಳು ಇವೆಲ್ಲ ಪಕ್ಷ ಕೊಟ್ಟು ಸಾಧ್ಯನಾ ಅಷ್ಟೊಂದು ದುಡ್ಡು ಇದನ ಜನರು ಕುಡಿಸ್ತಾರ ಹಂಚ್ತಾರ ನಾಳೆ ಎಲೆಕ್ಷನ್ ಸಮಯದಲ್ಲಿ ನಿಮ್ಗೆ ಗೊತ್ತಿರುತ್ತೆ ಎಲೆಕ್ಷನ್ ಅಂದ್ರೆ ಏನು ಪ್ರಾಮಾಣಿಕ ಓಟ್ ಹಾಕೋಂತ ಇಲ್ಲಿಲ್ಲೇ ಯಾರು ದುಡ್ಡು ಹೆಚ್ಚು ಕೊಡ್ತಾರೆ ಅವ್ರಿಗೆ ಓಟ್ ಹಾಕೋದು ಜನ ಭಾಳಷ್ಟು ಆಗಿಬಿಟ್ಟಿದ್ದಾರೆ ಎಷ್ಟು ಕೊಡ್ತೀಪ್ಪ ನೀನು ಒಂದು ಕೇಳುವಂಥ ಮಟ್ಟಕ್ಕೆ ಹೋಗಿಬಿಟ್ಟಿದ್ದಾರೆ ಅಂದಾಗ ಆ ದುಡ್ಡು ಇಳಿತಾರ ಅವ್ರು ನೀವು ಈಗ ಈ ಬಿಸಿ ಮುಟ್ಟಿರ್ತದೆ ಎಲ್ಲ ಪಕ್ಷಗಳಿಗೇನು ಅದರಲ್ಲೂ ರಾಷ್ಟ್ರೀಯ ಪಕ್ಷಗಳು ಬಿಸಿ ಮುಟ್ಟ್ಯದ ಹೀಗಾಗಿ